Hi everyone, welcome to our CAD NEST YouTube channel. ನಾನು ಕಾವ್ಯ. ಸೊ ಇಂದಿನ ಸೆಷನಲ್ಲಿ ನಾನು ನಿಮಗೆ ವಾಟ್ ಇಫ್ ಅನಾಲಿಸಿಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ವಾಟ್ ಇಫ್ ಅನಾಲಿಸಿಸ್ ಅಂದರೆ ಏನು, ಅದರಲ್ಲಿ ನಾವು ಒಂದು ಪಾರ್ಟನ್ನು ಕಲ್ತಿದ್ವಿ. ಸೊ ಇವತ್ತು ನಾವು ಅದರ ನೆಕ್ಸ್ಟ್ ಪಾರ್ಟನ್ನು ಕಲಿಯೋಣ. ಓಕೆ, ಸೊ ನೆಕ್ಸ್ಟು ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಕ್ವಾಂಟಿಟಿ ಮತ್ತು 50 ರೇಟನ್ನು ತೊಗೊಂಡು ಒಂದು ಡೇಟಾ ಸಮ್ಮರಿಯನ್ನು ಸಿನಾರಿಯೋ ಸಮ್ಮರಿಯನ್ನು ಮಾಡಿದ್ವಿ. ಈಗ ಒಂದು ಟೇಬಲನ್ನು ಪ್ರಾಪರಾಗಿ ಮಾಡಬೇಕು. ಈ ವಿಡಿಯೋನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನನ್ನ ವಿಡಿಯೋ ಗೊತ್ತಾಗುತ್ತೆ, ಅದರ್ವೈಸ್ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗಲ್ಲ. ಸೊ ಪ್ರೀವಿಯಸ್ ವಿಡಿಯೋನ ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಕ್ವಾಂಟಿಟಿ, ರೇಟು ಮತ್ತು ಟೋಟಲನ್ನು ಹಾಕ್ಕೊಂಡಿದ್ದೀನಿ, ಟೋಟಲ್ನ ತೊಗೊಂಡಿದ್ದೀನಿ. ದೆನ್ ಇಲ್ಲಿ ಬಂದು ನಿಮಗೆ ನಾನೀಗ ಒಂದು ಡೇಟಾ ಟೇಬಲ್ನ ಮಾಡಬೇಕು. ಯಾಕೆಂದರೆ ಸಪೋಸ್ ಎಕ್ಸಾಂಪಲ್, ಸೊ ಅಂಗಡಿಯಲ್ಲಿ ಇರ್ತೀವಿ, ಈಗ ನಮಗೆ ಒಬ್ಬೊಬ್ಬರು ಬಂದು ಒಂದೊಂದು ರೇಟಲ್ಲಿ ಕೇಳ್ತಾರೆ. ಆ ರೇಟಲ್ಲಿ ನಾವು ಪಟ್ಟಂತ ನಾವು ಕೊಡಬೇಕು, ಎಷ್ಟು ಕೆ ಜಿ ಅಂತ ನೋಡಬೇಕು ಅಂತ ಅಂದರೆ, ಎಕ್ಸಾಂಪಲ್ ಈಗ ನನಗೆ 25 kgs ಇದೆ ನನ್ನ ಹತ್ರ. ಏನು ರೈಸು ರೇಟ್ ಬಂದುಬಿಟ್ಟು ಓಕೆ 30 ರೂಪೀಸಿಂದ ಇದೆ. 30, 35, 40, 45 ಆ್ಯಂಡ್ 50 ಅಂದ್ಕೊಳ್ಳೋಣ. 55ಇಂದ ಇದೆ. ಓಕೆ, ಕೆ ಜಿಸ್ ನಾನು ಒಂದು 2-3 kgsನ ಹಾಕ್ಕೊಳ್ತೀನಿ. 25 kgs ಇದೆ, 50 kgs ಇದೆ, 45 ಇದೆ, 12 ಇದೆ, ಏನು ಬೇಕಿದ್ರೂ ಹಾಕ್ಕೊಳ್ಳಿ, ಆಯಿತಾ. ಸೊ ಈಗ ನಾನು ಏನು ಮಾಡಬೇಕು, ಇಲ್ಲಿ ಒಂದು ಬ್ಲ್ಯಾಂಕ್ ಸೆಲ್ ಬಿಟ್ಟಿದ್ದೀನಿ. ಇಲ್ಲಿ ಈಕ್ವಲ್ ಟು ಹಾಕ್ಕೊಂಡು ಈ ಟೋಟಲ್ನ ತೊಗೊಳ್ಳಿ, ಎಂಟರ್ ಮಾಡಿ. ಸೊ ಓಲ್ ಡೇಟಾನ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಹೋಗಿ ಡೇಟಾದಲ್ಲಿ ವಾಟ್ ಇಫ್ ಅನಾಲಿಸಿಸ್ ಡೇಟಾ ಟೇಬಲ್ಗೆ ಹೋಗಿ. ಡೇಟಾ ಟೇಬಲಲ್ಲಿ ರೋ ಇನ್ಪುಟ್ ಸೆಲ್ಲಲ್ಲಿ ನಾನು ರೇಟನ್ನು ಹಾಕ್ಕೊಂಡಿದ್ದೀನಿ, ಕ್ವಾಂಟಿಟಿಯನ್ನು ಹಾಕ್ಕೊಂಡಿದ್ದೀನಿ. ಓಕೆ, ರೇಟನ್ನು ಹಾಕ್ಕೊಂಡಿದ್ದೀನಿ. ಕಾಲಮ್ ಇನ್ಪುಟ್ ಸೆಲ್ಲಲ್ಲಿ ಕ್ವಾಂಟಿಟಿನ ತೊಗೊಂಡಿದ್ದೀನಿ. ನೋಡಿ, 25 ರೂಪೀಸ್ ಹಂಗೆ 30 kgsಗೆ 750 ಆಯಿತು. 35 ಹಂಗೆ 870, 1000, 1125, 1250, 1000. ಸಪೋಸ್ ಯಾರು ಬಂದು ನನಗೆ ಕಡಿಮೆ ಮಾಡಿಕೊಡಿ, 30 ಇರೋದನ್ನ 25 ಮಾಡಿಕೊಡಿ, ನಾನು 50 kgs ತೊಗೊಳ್ತೀನಿ ಅಂದರೆ ಚೇಂಜ್ ಮಾಡಿದರೆ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಸಪೋಸ್ ಇಲ್ಲಿ ನನಗೆ 12 kgs ಬೇಕು, 10 kgs ಬೇಕು, 5 kgs ಬೇಕು, ಆಟೋಮೆಟಿಕ್ಕಾಗಿ ನಾವಿಲ್ಲಿ ಚೇಂಜಸನ್ನು ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಸಿನಾರಿಯೋ ಟೇಬಲನ್ನು ನೀವು ಅಪ್ಲೈ ಮಾಡ್ಬೋದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಈ ಡೇಟಾವನ್ನು ಯಾವ ರೀತಿ ಮಾಡೋದಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.